ಲಕ್ಷ್ಮೀ ಪೂಜೆಯಲ್ಲಿ ಎಲ್ಲರೂ ಪಾಲ್ಗೊಳ್ಬೇಕಾದ್ರೆ ಎಲ್ಲರೂ ವಿಶೇಷವಾಗಿರ್ತಕ್ಕಂಥ ಸೀರೆಗಳನ್ನು ಉಟ್ಕೊಂಡು ಕುಂಕುಮಾರ್ಚನೆಯನ್ನು ಮಾಡೋಕ್ಕೆ ಒಂದು ವಿಧಿ ನಿಯಮ ಅಂತ ಇಟ್ಕೋಬೇಕು. ಯಾವತ್ತು ಅಮಾವಾಸ್ಯೆ ಪೂಜೆ ನಾ ಭೂತೋ ನಾ ಭವಿಷ್ಯತ್ತಿಂತ ಎಲ್ಲೂ ಕಂಡು ಕಾಣದೇ ಇರತಕ್ಕಂಥ ಈ ಲಕ್ಷ್ಮಿಯನ್ನು ಆದಿಶಂಕರಾಚಾರ್ಯರೇ ಸ್ವತಃ ಬರೆದಿರ್ತಕ್ಕಂಥ ಲಕ್ಷ್ಮಿ. ಆದಿಶಂಕರಾಚಾರ್ಯರು ವೀಳ್ಯದಲ್ಲಿ ಬರೆದಿರ್ತಕ್ಕಂಥ ಈ ಲಕ್ಷ್ಮಿಯನ್ನು ಪರ್ಕಾಲ್ ಮಠದಿಂದ ಪರಿಪೂರ್ಣವಾಗಿರ್ತಕ್ಕಂಥ ಜೀವನ ಶಾಸನದಲ್ಲಿ ಬಂಗಾರದ ಲೇಪನವನ್ನು ಮಾಡಿಸಿ ಇಟ್ಟಿರ್ತಕ್ಕಂಥ ವಿಚಾರ. ಅದಾದಮೇಲೆ ಜೀವನ ಚರಿತ್ರೆಯಲ್ಲಿ ರಾಮಾನುಚಾರ್ಯ ದರ್ಶನ ಮಾಡಿ ಈ ಕೊನೆಯ ಅಂತ್ಯದಲ್ಲಿ ಕಲಿಯುಗದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾಳೆ. ಕಲಿಯುಗನ ಅಷ್ಟಲಕ್ಷ್ಮಿ ಶ್ರೀಚಕ್ರ ಕಾಲ ಅಂತ ಕರೀತಾರೆ. ಈ ಅಷ್ಟಲಕ್ಷ್ಮಿ ಶ್ರೀಚಕ್ರ ಕಾಲದಲ್ಲಿ ಶ್ರೀಚಕ್ರ ಪ್ರತಿಷ್ಠಾಪನೆ ಆಗಿದೆ. ಎಲ್ಲಿ ಪ್ರತಿಷ್ಠಾಪನೆ ಆಗಿದೆ? ಹೆಬ್ಬೂರಲ್ಲಿ ಪ್ರತಿಷ್ಠಾಪನೆ ಆಗಿದೆ. ಅಂದರೆ ಕುಣಗಲಿಂದ ತುಮಕೂರು ಬಳಿಯಲ್ಲಿರ್ತಕ್ಕಂಥ ಆ 90 ಕಿಲೋಮೀಟರ್ ಭಾಗದಲ್ಲಿ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ವಿಚಾರ. ಬೆಂಗಳೂರಿಂದ ಸುಮಾರು ನಾವು 110 ಕಿಲೋಮೀಟರ್ ದೂರದಲ್ಲಿ ಹೋದರೆ ಹೆಬ್ಬೂರು ಅಂತ ಸಿಗುತ್ತೆ. ಇದು ಕೋದಂಡಾಶ್ರಮ ಅಂತ ಕರೀತಾರೆ. ಕೋದಂಡ ಆದ್ರೇನು? ಬಿಲ್ಲು ಬಾಣ. ಊರು ಕೂಡ ಬಿಲ್ಲು ಬಾಣ ಆಕಾರದಲ್ಲೇ ಇರತಕ್ಕಂಥದ್ದು ಕೋದಂಡ, ಆ ದಂಡವಾಗಿರ್ತಕ್ಕಂಥ ವಿಚಾರ. ಎಷ್ಟು ಚೆನ್ನಾಗಿದೆ ಅಂದರೆ ಅಲ್ಲಿ 10,000 ಎಕರೆನಲ್ಲಿ ಇದ್ದ ಒಂದು ಫಸಲು, ಅಂದರೆ ಆ ಕಾಲದಲ್ಲಿ 10,000 ಎಕರೆಗಳ ಒಂದು ವರ್ತಮಾನ ಅಲ್ಲಿ ಜಾಗೀರ್ ಅಂತ ಕೊಟ್ಟಿದ್ರು. ಆ ಜಾಗೀರಲ್ಲಿ ಇದು ಒಂದು ಶ್ರೀಚಕ್ರ ಪುನರಾವಚನ, ಅಂದರೆ ನದಿ ಹರಿತಾ ಇದ್ದ ಸಮಯದಲ್ಲಿ ಬಾಲತ್ರಿಪುರಂದ ಸುಂದರಿ ಸಮೇತವಾಗಿ ಶ್ರೀಚಕ್ರವನ್ನು ತೋರಿಸಿ ಆ ಮಠದ ಗುರುಗಳ ಮುಖಾಂತರ ಪ್ರಾಣ ಪ್ರತಿಷ್ಠಾಪನೆ. ಇದನ್ನ ಚಿದಂಬರ ಶ್ರೀಚಕ್ರ ಅಂತ ಕರೆದ್ರು. ಇನ್ನ ಸಂಪೂರ್ಣವಾಗಿ ಪ್ರಾಣ ಪ್ರತಿಷ್ಠಾಪನೆ ಆಗಬೇಕು. ಸಮುದ್ರ ಮತನ ಮಾಡುವಾಗ ಅಪೂರ್ವವಾದ ಪೌರ್ಣಮಿ ದಿವಸ ನಾರಾಯಣಿ ಸ್ವರೂಪದಲ್ಲಿ ಲಕ್ಷ್ಮಿ ಅಂದ್ರೇನು? ಅದಕ್ಕೆ ಸಂಪೂರ್ಣ ವರಮಹಾಲಕ್ಷ್ಮಿ. ಅದಕ್ಕೆ ನಮ್ಮ ಸಂಸ್ಥೆಯನ್ನ ಮಾಡಿ ಅಷ್ಟಲಕ್ಷ್ಮಿ ಶ್ರೀಚಕ್ರ ಕಾಲದಲ್ಲಿ ಈ ಶ್ರೀಚಕ್ರವನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ ನಂತರ ಕಲಿಯುಗಕ್ಕೆ ಶ್ರೀಚಕ್ರ ಸಮೇತವಾಗಿ ಲಕ್ಷ್ಮಿ ಪ್ರತಿಷ್ಠಾಪನೆ, ಅಷ್ಟಲಕ್ಷ್ಮಿಯೂ ಪ್ರತಿಷ್ಠಾಪನೆ. ಈ ಅಷ್ಟಲಕ್ಷ್ಮಿ ಪ್ರತಿಷ್ಠಾಪನೆ ಯಾವ ಕಾಲಕ್ಕೂ ಪೂಜೆಯನ್ನ ಅಮಾವಾಸ್ಯೆ ದಿವಸ ಯಾರು ಮಾಡ್ತಾರೋ, ವಿಶೇಷವಾಗಿ ಅಮಾವಾಸ್ಯೆ ಪೂಜೆಗೆ ಕೂತ್ಕೊಳ್ತಾರೋ, ಯಾವ ಕೆಲಸ ಏನು ಕೇಳಲಿ ಜಗತ್ತಲ್ಲಿ ಅವರದಾಗತ್ತೆ. ಇದು ಸತ್ಯ, ಶತಸಿದ್ಧ. ಇದನ್ನೇ ಪ್ರಾಣ ಪ್ರತಿಷ್ಠಾಪನಾ ಅಂಗವಾಗಿ ಒಂದು ನೂತನವಾಗಿರ್ತಕ್ಕಂಥ ದೇವಾಲಯ ನಿರ್ಮಾಣ ಕಾರ್ಯಕ್ಕೆ, ಆ ಒಂದು ಮಾಡತಕ್ಕಂಥ ಕಾರ್ಯಕ್ಕೆ ನಾವುಗಳು ಹೊರಟಿದ್ದೀವಿ. ಇದು ಜೀವನ ರಹಸ್ಯ. ಜೀವನ ರಹಸ್ಯದಲ್ಲಿ ಜಗತ್ತಲ್ಲೇ ಕೊನೆ ದೇವಾಲಯವಾಗತ್ತೆ. ಇದಾದ ಮೇಲೆ ಯಾವ ಕಾಲಕ್ಕೂ ಯಾವ ಭೂಮಿ ಮೇಲೆ ಯಾವ ಭೂಮಿಯಲ್ಲಿ ದೇವಸ್ಥಾನಗಳು ಬರೋದಿಲ್ಲ, ನೂತನವಾಗಿ ಪ್ರತಿಷ್ಠಾಪನೆ ಆಗೋದಿಲ್ಲ. ಇದು ಸತಸಿದ್ಧ. ಬರೆದಿಟ್ಕೊಂಬಿಡಿ 2012 ಮೇಲೆ. ಯಾಕೆಂದ್ರೆ ವಿನಾಶಕಾಲೇ ವಿಪರೀತ ಬುದ್ಧಿ ಅಂದರೆ ವೀರಬ್ರಹ್ಮೇಂದ್ರ ಸ್ವಾಮಿ ಚರಿತ್ರೆಯಲ್ಲಿ ಕೈವಾರ ತಾತಯ್ಯನವರು ಎಲ್ಲರೂ ಏನು ಹೇಳಿದ್ದಾರೆ? ಜೀವನ್ ಪರ್ಯಂತವಾಗಿ ಪ್ರತಿಯೊಬ್ಬ ಮನುಷ್ಯ ಯಾರು 2012 ಮೇಲೆ ಈ ಭೂಕಂಪಗಳು ಅಥವಾ ಯಾವ ಕಾಲಕ್ಕೂ ಅಲ್ಲೋಲ ಕಲ್ಲೋಲಗಳಾಗತ್ತೋ ತದನಂತರ ಸಾಧಾರಣ ಜೀವನವೇ ನಡೆಯುತ್ತೆ. ಜಗತ್ತಲ್ಲಿ ಎಷ್ಟು ಜನ ಇರ್ತಾರೆ? ಬರೀ 32 ಕೋಟಿ ಲಕ್ಷ ಜನ ಮಾತ್ರ ಇರ್ತಾರೆ. ಎಷ್ಟು? 32 ಕೋಟಿ ಲಕ್ಷ ಜನ ಮಾತ್ರ ಇರ್ತಾರೆ ಇಡೀ ಪ್ರಪಂಚದಲ್ಲಿ. ಅದಾದ್ಮೇಲೆ ಒಂದು ನರಪಿಳನೆ ಎಕ್ಸ್ಟ್ರಾ ಇರಲ್ಲ. ಅದಕ್ಕೆ ಹೇಳೋದು, ಲಕ್ಷ್ಮಿ ಕೇಳೋದು ಒಂದೇ, ಗೌರವನ್ನ ಎಷ್ಟು ಚೆನ್ನಾಗಿ ಕೊಡ್ತೀರಾ ಲಕ್ಷ್ಮಿಗೆ. ಮನೆಯಲ್ಲಿರ್ತಕ್ಕಂಥ ಹೆಂಡತಿಯರಿಗೆ ಎಷ್ಟು ಚೆನ್ನಾಗಿ ಗೌರವ ಕೊಡ್ತೀರಾ, ನಿಜವಾದ ಸಾತ್ಸಾರೆ ಹೆಣ್ಣು ಮಕ್ಕಳಿಗೆ ಎಷ್ಟು ಚೆನ್ನಾಗಿ ಗೌರವ ಕೊಡ್ತೀರಾ. ಗೌರವದಿಂದ ಇದ್ದರೆ ಮಾತ್ರ ನಿಮ್ಮನೆಗೆ ಲಕ್ಷ್ಮಿ ನಿತ್ಯವಾಗಿ ವಾಸವಾಗ್ತಾಳೆ. ಅಲಕ್ಷ್ಯವನ್ನ ಮಾಡಿದಾಗ ಲಕ್ಷ್ಯ ನಿಮ್ಮ ಮುಟ್ಟಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಅಲಕ್ಷ್ಮೀ ನಿತ್ಯ ಅಂದ್ರೆ ಅಲಕ್ಷ್ಯ ಮಾಡಬೇಡಿ. ನಿಮ್ಮ ಲಕ್ಷ್ಯ ಮುಟ್ಟಕ್ಕೆ ಶಕ್ತಿ ಕೊಡೋಳೆ ಲಕ್ಷ್ಮಿ. ಆದ್ರಿಂದ ನೀವು ಗೌರವವನ್ನು ಎಷ್ಟು ಸೂಚಿಸ್ತಿರೋ ನಿಮ್ಮನೇಲಿ ಸ್ಥಿರವಾಸವಾಗ್ತಾಳೆ. ಅದಕ್ಕೆ ಚರಲಕ್ಷ್ಮಿ ಸ್ಥಿರವಾಸ ಅಂತ ಮೊದಲಾಗಿ ಕಲ್ತ್ಕೊಳ್ಳಿ, ಆಗ ಲಕ್ಷ್ಮಿ ಉಳಿತಾಳೆ. ಪೂಜೆಗೆ ಕೂತ್ಕೊಳ್ಳೋಕೆ ಮೊದಲು ಇವಳು ಅಹಂ ಲಕ್ಷ್ಮಿ ಅಂತ ನೀವು ಅವಾಗ ಗೌರವದಿಂದ ತಲೆ ಕ್ಲೀನಾಗಿ ಬಾಚ್ಕೋಬೇಕು. ಅಯ್ಯೋ ಲಕ್ಷ್ಮಿ ನನ್ನಲ್ಲಿದ್ದಾಳೆ. ಆ ಹೂ ಮುಡ್ಕೋಬೇಕು, ಓಹೋ ಲಕ್ಷ್ಮಿ ನನ್ನಲ್ಲಿದ್ದಾಳೆ. ಆ ಒಡವೆ ಹಾಕೋಬೇಕು, ಫಸ್ಟ್ ಕ್ಲಾಸಾಗಿ ಅಲಂಕಾರ ಮಾಡ್ಕೋಬೇಕು. ಕೈ ತುಂಬ ಬಳೆ ಹಾಕೋಬೇಕು, ಹಣೆ ತುಂಬ ಕುಂಕುಮ ಇಟ್ಕೋಬೇಕು, ಕಾಲು ತುಂಬ ಗೆಜ್ಜೆ ಇಟ್ಕೋಬೇಕು, ಡಾಬು ಒಡವೆ. ಆಹಾ ಏನು ಆನಂದ. ಇವಳು ನೋಡಿದ ತಕ್ಷಣ ನಿಜವಾದ ಆ ಲಕ್ಷ್ಮಿ ಸ್ವರೂಪ ಆಗಿದ್ದಾಳಲ್ಲ ಅಂತ ಹೇಳಿ ಅವಳು ಹೊಗಳ್ಬೇಕು. ಅಂದರೆ ಆ ಸ್ವರೂಪದಲ್ಲಿ ನೀನು ಬಂದ್ರೇನೆ. ಉಪವಾಸ ಮಾಡಬಾರ್ದು, ಒಣಗಬಾರ್ದು ಹೆಣ್ಣು ಮಕ್ಕಳು. ನೀವು ಒಣಗಬೇಡಿ. ಈಗ ಬಂದೆ.